ನನ್ನ ಜೊತೆ ಇವತ್ತೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಸತತ 40 ವರ್ಷಗಳ ಕಾಲ ಜೊತೆ ಇದ್ದಂಥವ್ರು, ಕೊನೆ ಹಂತದಲ್ಲಿ ಅವರ ಅಗ್ನಿಸ್ಪರ್ಶ ಮಾಡಿದಂಥವ್ರು ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಾ ಬೆಳವಣಿಗೆ ಯಾವ ರೀತಿ ಆಗ್ತಿದೆ ಅನ್ನುವಂಥದ್ದು. ರಾತ್ರೋರಾತ್ರಿ ಸಮಾಧಿಯನ್ನು ತೆರವುಗೊಳಿಸಿರುವಂಥ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು? ಗೊತ್ತಾಗದಾಗ ನಿಮ್ಮ ನಡೆ ಏನಾಗಿತ್ತು, ಮುಂದೆ ಏನು ಮಾಡಿದ್ರಿ ಅಂತ? ನಾವು ಬೆಳಗ್ಗೆ ಒಂದು 11 ಗಂಟೆಗೆ ಗೊತ್ತಾಯಿತು. 11 ಗಂಟೆ ಗೊತ್ತಾಗಿದ್ದ ತಕ್ಷಣ ಹೋದೆ ಆ ಜಾಗಕ್ಕೆ. ಆ ಜಾಗವನ್ನು ನೋಡ್ತೀವಿ, ನಮ್ಮ ಮಂದಿರ ಏನಿತ್ತು ಆ ಮಂದಿರ ಕಾಣಿಸ್ಲಿಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ಅಂತ ಆ ಥರ ಒಂದು ಪರಿಸ್ಥಿತಿ ಅಲ್ಲಿತ್ತು. ಶಾರದೆ ಒಂದು ಜಿಮ್ಮಿಗಲ್ನಲ್ಲಿ ಹಾಡನ್ನು ಹೇಳ್ತಾರೆ, ಆ ಒಂದು ಸ್ಥಿತಿ ಅಲ್ಲಿತ್ತು. ನಾವು ಭಾಳ ಬೇಜಾರಾಯ್ತು ನಮಗೆ. ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ಇವರು? ಕೋರ್ಟ್ ಆರ್ಡ್ರ್ ಬಂದಿದೆ ಅಂತ ಹೇಳ್ತಾರೆ, ಹೊಡಿತಾರೆ ಅಂತ ಮಾಡ್ತಾರೆ ಅಂದರೆ ಭಾಳ ಇಷ್ಟು ಯಾಕಂದರೆ ಈಗ ಸೆಪ್ಟೆಂಬರ್ 18ನೇ ತಾರೀಕು ಅವರ ಹುಟ್ಟುಹಬ್ಬ ಬರ್ತಾಯಿದೆ. 75ನೇ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲ ಫೇಸ್ಬುಕ್ನಲ್ಲೆಲ್ಲ ಇದು ಮಾಡಿದ್ವಿ. ಅದನ್ನು ತಿಳ್ಕೊಂಡು ಅದೇ ಸಮಯಕ್ಕೋಸ್ಕರ ಇದನ್ನು ಮಾಡಿದಾರ ಅನ್ನೋದು ಒಂದು ಇದಾಯಿತು ನಮಗೆ. ನಿಜವಾಗ್ಲೂ ಅದು ಇರಬೇಕು. ಇಷ್ಟು ಭಾಳಷ್ಟು ಜನಗಳು ಸೇರ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳನ್ನು ಸೇರುವಂಥ ಅವಕಾಶ ಇತ್ತು ಅಲ್ಲಿ. ಇವತ್ತು ಆ ಅವಕಾಶವನ್ನು ಇದು ಮಾಡಿಬಿಟ್ಟು ಇವರು ಈ ಥರ ಮಾಡ್ತಾರಲ್ಲ, ಎಷ್ಟು ನೀಚ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೂ ಇಲ್ಲದೆ ಹೋದಂಥ ನಮ್ಮ ಭಾರತ ದೇಶದಲ್ಲೇ ಎಲ್ಲೂ ಆಗಿಲ್ಲ ಅನಿಸುತ್ತೆ ಈ ಒಂದಿದು ಇಲ್ಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದ 6.5 ಕೋಟಿ ಕನ್ನಡಿಗಳಿಗೆ ಕಣ್ಣಲ್ಲಿ ನೀರು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಮಾಡ್ತಾರೆ ಈ ಥರ ಕೆಲಸಗಳನ್ನು? ಒಬ್ಬರು ಕೇಳುವಂಥ ಪರಿಸ್ಥಿತಿನಲ್ಲಿ ಒಬ್ಬರೂ ಇಲ್ಲ. ಇವತ್ತು ಯಾರೂ ಕೇಳ್ತಾ ಇಲ್ಲ ಅದ್ರ ಬಗ್ಗೆ. ಮೊದಲೇ ಎಲ್ಲರೂ ಸ್ವಲ್ಪ ಮಾತಾಡಿದರೆ ಆಗಿರೋದು, ಯಾರೂ ಕೇಳಲಿಲ್ಲ. ಇವತ್ತು ಎಲ್ಲೋ ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಇವತ್ತಿನ ದಿವಸ ಈ ವಿಷಯವಾಗಿ. ನಾವು ನಿರಂತರವಾಗಿ 2014ರಿಂದ ಕೋರ್ಟ್ನಲ್ಲಿ ಕೇಸ್ ನಡೆಸ್ಕೊಂಡೇ ಬರ್ತೇವೆ. ನಮ್ಮ ರಾಜುಗೌಡರು ನಿರಂತರವಾಗಿ ದಿನ ಬೆಳಗಾದರೂ ಅವರು ಸರ್ಕಾರಿ ಆಫೀಸ್ಗಳಲ್ಲಿ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಭಾಳಷ್ಟು ದಾಖಲೆಗಳಿದ್ದಾವೆ. ಅವ್ರ ಹತ್ರ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಅವ್ರ ಹೋರಾಟದ ಜೊತೆಗೆ ಯಾರು ನಿಲ್ಲರು ಯಾರು ಇಲ್ಲ. ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಅವರು. ಪ್ರತಿಯೊಂದು ದಾಖಲೆಗಳಿದ್ದಾವೆ. ನಾವೊಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ, ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ. ಆ ಟ್ರಸ್ಟಿನ ಮುಖಾಂತರ ಹೋರಾಟ ಮಾಡ್ತಾಯಿದ್ವಿ. ವಿಷ್ಣು ಸೇನಾ ಸಂಘಟನೆ ಮುಖಾಂತರ ಹೋರಾಟ ಮಾಡ್ತಾಯಿದ್ವಿ. ನಮ್ಮ ಜೊತೆಗೆ ಬನ್ನಿ ಅಂತ ಎಲ್ಲರನ್ನು ಕೇಳ್ಕೊಂಡ್ವಿ, ಬನ್ನಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಎಷ್ಟೋ ಕಳಕಳಿ ಮನವಿಯನ್ನು ಮಾಡಿಕೊಂಡೆ, ಬನ್ನಿ ನಾವೆಲ್ಲರೂ ಸೇರ್ಕೊಂಡು ಹೋಗೋಣ, ಒಂದಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಕೆಲವು ಮಾಧ್ಯಮಗಳು ಕೇಳ್ತಾ ಇದ್ದಾರೆ ಎಲ್ಲರೂ, ಯಾಕೆ ಒಂದಾಗ್ತಾ ಇಲ್ಲ? 3 ಬಾಗಿಲು ಯಾವತ್ತಲ್ಲ, ಒಂದೇ ಬಾಗಿಲು. ಎಲ್ಲ ಬಾಗಿಲು 4-3 ಇರ್ಬೋದು, ಆದರೆ ಒಂದೇ ಕಡೆಯಿಂದನೇ ಬರಬೇಕು. ಇವಾಗ ಎಲ್ಲರನ್ನು ಕರಿತಾ ಇದ್ದೀನಿ, ಬನ್ನಿ ಭಾಳಷ್ಟು ಜನ ಬರ್ತಾಯಿದ್ರು, ಸಹಕಾರ ಕೊಡ್ತಾಯಿದ್ದಾರೆ. ಇವತ್ತು ಕೆ ಮಂಜೂರು ಮತ್ತು ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರ ಒಂದು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಎಲ್ಲ ಒಗ್ಗೂಡಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು, ಬಿಡೋದಿಲ್ಲ. ಅಂದರೆ ನಿಮಗೆ ದತ್ತುಪುತ್ರ ಅಂತ ಕರೀತಾರೆ ಸರ್. ಬಟ್ ಈ ವಿಚಾರವಾಗಿ ಯಾವಾಗ ಈ ಥರದ್ದೆಲ್ಲ ಆಯಿತು, ನೀವು ಯಾವಾಗ ಅವ್ರ ಜೊತೆ ಸೇರಿಕೊಂಡ್ರಿ ಅನ್ನುವಂಥ ವಿಚಾರ? ಯಾಕಂದರೆ ನೀವೇ ಅವ್ರಿಗೆ ಕೊನೆಯದಾಗಿ ಅಗ್ನಿಸ್ಪರ್ಶ ಕೊಟ್ಟಿರುವಂಥದ್ದು ಕೂಡ ಹೇಳಿದೆ. ಬಟ್ ಇಂಥದ್ದೊಂದು ಪುಣ್ಯದ ಕೆಲಸ ನೀವು ಮಾಡಿದರೆ, ಬಟ್ ಯಾವಾಗ ಅವ್ರ ಜೊತೆ ನೀವು ಸೇರಿಕೊಂಡ್ರಿ? ನಾನೊಂದು 35 ವರ್ಷಗಳ ಹಿಂದೆ 35 ವರ್ಷ ಅವ್ರ ಜೊತೆಗಿದ್ದೆ. ಚಿಕ್ಕ ವಯಸ್ಸಿನಲ್ಲೇ ಅವ್ರ ಜೊತೆಗೆ ಇದ್ದೀನಿ. ಅವರ ಒಂದು ಕುಟುಂಬದಲ್ಲಿ ನನಗೆ ಒಂದು ಒಳ್ಳೆಯ ಒಂದು ಗೌರವವನ್ನು ಕೊಡ್ತಾಯಿದ್ರು. ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ ನನ್ನನ್ನು ನೋಡಿದ್ರು. ನಾನು ಸಹ ಅವ್ರ ಜೊತೆಗೆ ಆ ಥರ ಇದ್ದೆ. ಅವರು ಒಂದು ಮಗನ ಸ್ಥಾನವನ್ನು ಕೊಟ್ಟರು. ಅವರ ತಾಯಿಯವರು ಸಹ ನಮ್ಮ ಮಗನ ಥರನೇ ನನ್ನನ್ನು ನೋಡಿಕೊಂಡ್ರು. ಅವರ ಫ್ಯಾಮಿಲಿಯವರು ಎಲ್ಲರೂ ಒಂದು ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ನೋಡ್ತಾಯಿದ್ರು. ಹಾಗೆಯೇ ವಿಷ್ಣುಜಿಯವರು ಕೂಡ ಇವತ್ತು ಈ ಸ್ಥಾನ ಏನು ಕೊಟ್ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಸ್ವಂತ ನನ್ನ ಮಗ ಅಂತಲೇ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನು ದತ್ತುಪುತ್ರ ಅದು ಇದು ಅಂತ ಯಾವುದೂ ಹೇಳ್ಕೊಂಡಿಲ್ಲ. ಮಾಧ್ಯಮಗಳು ಆವತ್ತಿನ ದಿವಸನೇ ಬಂದು ಕೇಳಿದ್ರಲ್ಲಿ, ಯಾರು ನಾನೇನು ಹೇಳಲಿಲ್ಲ. ಯಾರು ನೀವು ಬನ್ನಿ ಹೇಳಿ ಅಂದರು. ಹೇಳಲಿಲ್ಲ, ನಾನೇನು ಹೇಳೋದಿಲ್ಲ ಅಂತಲೇ ಹೇಳಿದೆ. ಅವ್ರ ಅಣ್ಣನ ಕೇಳ್ಕೊಂಡು ಅಂತ ಹೇಳಿದೆ. ಹಾಗೆ ಇವತ್ತು ಕರೀತಾರೆ ದತ್ತುಪುತ್ರ ಅಂತ. ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ವಿಷ್ಣುಜಿಯವರ ಅಭಿಮಾನಿಗಳ ಬಳಗ ಏನಿದೆ, ಎಲ್ಲರೂ ಇವತ್ತೊಂದು ಭಾಳ ಅಷ್ಟು ಗೌರವದಿಂದ ಕಾಣ್ತಾರೆ ನನ್ನನ್ನು. ಇವಾಗ ಉತ್ತರ ಕರ್ನಾಟಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸನ್ಮಾನ ಮಾಡಿಸ್ತಾರೆ, ಹೂಮಳೆನೇ ಸುರಿಸ್ತಾರೆ. ಅಣ್ಣವ್ರ ತಮ್ಮನ ಅಂತ ಕೇಳ್ತಾರೆ ಇವತ್ತಿನ ದಿವಸ. ಅಷ್ಟೊಂದು ಪ್ರೀತಿಯಿಂದ ನೋಡಿದ್ರಿಂದ ಇವತ್ತೊಂದು ವಿಷ್ಣುಜಿಯವರು ಆ ಒಂದು ಸ್ಥಾನ ನನಗೆ ಸಿಕ್ಕಿದೆ. ಇವತ್ತು ನಾನಿಲ್ಲ ಅಂತೀನಿ, ಇಲ್ಲ ಅದೇ ಥರನೇ ಇದ್ದೀರಿ ನೀವು ಅಂತಾರೆ. ಎಷ್ಟೋ ಜನ ಹೇಳ್ತಾ ಇದ್ವಿ, ಅದೇ ಥರನೇ ಇದ್ದೀರಿ ನೀವು ಅಂತಾರೆ.
ಅಂದರೆ ಆವತ್ತಿನ ಸಂದರ್ಭದಲ್ಲಿ ಅಂದರೆ 31 ಡಿಸೆಂಬರ್ 2009ರಲ್ಲಿ ನೀವು ಎಲ್ಲಿದ್ರಿ, ಬಟ್ ನಿಮ್ಮ ಜೊತೆ ಏನಾದರೂ ಕೊನೆಯದಾಗಿ ಏನಾದರೂ ಮಾತಾಡಿದರೆ ಏನು ಮಾತುಕತೆ ಆಡಿದ್ರು ವಿಷ್ಣುವರ್ಧನ್ ಅವರು ಕೊನೆಯದಾಗಿ? ನಾನು 9:00ವರೆಗೆ ಮಾತಾಡ್ತೀನಿ, ರಾತ್ರಿ 9:00ವರೆಗೆ ಮಾತಾಡ್ತೀನಿ. ಹೊಸ ವರ್ಷದ ಇದನ್ನು ಭಾಳ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾರೆ. ಬೆಳಿಗ್ಗೆ ನೋಡಿದರೆ ಇರೋದೇ ಇಲ್ಲ. ಬೆಳಿಗ್ಗೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾರೆ. ಬೆಳಿಗ್ಗೆ 2:45 ಫೋನ್ ಬರುತ್ತೆ, ಇಲ್ಲ ಅಂತ ಹೇಳ್ಬಿಟ್ಟು, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ನಂಬುತ್ತಾ ಇಲ್ಲ. ಆದರೆ ನಾನು ಲಾಸ್ಟ್ ನೋಡಿದ್ರೆ ಯಾವುದು ಹೊಸ ವರ್ಷ ಸೆಲೆಬ್ರೇಷನ್ ಇಲ್ಲ, ಇದನ್ನು ಮಾಡೋ ಹಾಗಾಯಿತು. ಅದು ನನ್ನ ಕೈಯಿಂದನೇ ಮಾಡೋ ಒಂದು ಇದು ಸಿಕ್ತು ನನಗೆ. ಇದೆಲ್ಲ ಘಟನೆ ಆದಮೇಲೆ ನೀವು ಮನೆಯಿಂದ ಹೊರಗಡೆ ಬಂದ್ರಿ ಅನ್ನುವಂಥ ವಿಚಾರ ಕೂಡ ಹೇಳಿದ್ರಿ. ಯಾವ ವಿಚಾರದಿಂದ ನೀವು ಹೊರಗಡೆ ಬಂದ್ರಿ ಅನ್ನೋದು? ನನಗೆ ಯಾಕೋ ಅಲ್ಲಿ ಇರಲಿಕ್ಕೆ ನನಗೆ ಅವ್ರು ಇಲ್ಲದೆ ಹೋದ ಒಂದು ಜಾಗದಲ್ಲಿ ನನಗೆ ಯಾಕೋ ಇರಲಿಕ್ಕೆ ಇಷ್ಟ ಆಗಿಲ್ಲ ನನಗೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಆಚೆ ಬಂದೆ. ನಾನು ಅಂದರೆ ಈ ಘಟನೆ ಬಗ್ಗೆ ಹೇಳ್ತಾರೆ, ಯಾಕಂದರೆ ಆ ವಿವಾದ ಇರುವಂಥ ಜಾಗ ಅದು ಮೊದಲೇನೆ, ಬಟ್ ಅಲ್ಲೇ ಹಾಕಿರುವಂಥದ್ದು ಸರ್ಕಾರದ ನೇರ ಹೊಣೆ ಅಂತೆಲ್ಲ ಹೇಳ್ತಿದ್ರೆ. ಬಟ್ ಆವತ್ತಿನ ಸಂದರ್ಭದಲ್ಲಿ ಏನಾಯಿತು, ಯಾರು ಈ ಥರದೊಂದು ತೀರ್ಮಾನ ತೊಗೊಂಡಿರೋ ಅಂದರೆ ಗೊಂದಲ ಸೃಷ್ಟಿಯಾಗಿತ್ತಾ ಏನು ಅಂತ ಆ ಸಂದರ್ಭದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಅಂಬರೀಷ್ ಸರು ಎಲ್ಲ ಮಾತುಕತೆಯನ್ನು ಆಡಿ ಆ ಜಾಗದಲ್ಲೇ ಮಾಡಬೇಕು, ಇವ್ರನ್ನ ಹೊರಗಡೆ ಎಲ್ಲೂ ಮಾಡಲಿಕ್ಕಾಗೋದಿಲ್ಲ, ಯಾವುದೇ ಚಿತ್ತಾಗಾರ ಅಲ್ಲಿ ಮಾಡಲಿಕ್ಕಾಗೋದಿಲ್ಲ. ಒಂದು ಮೇರು ನಟ ಅವರು, ಅದಕ್ಕೋಸ್ಕರ ಅವ್ರಿಗೊಂದು ಜಾಗ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾರೆ. ಅಭಿಮಾನ್ ಸ್ಟುಡಿಯೋವನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಹತ್ರ ಮಾತಾಡ್ತಾರೆ, ಸರ್ಕಾರವೇ ಮಾತಾಡುತ್ತೆ. ಯಡಿಯೂರಪ್ಪನವರು 10 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ. 2 ಕೋಟಿ ಜಾಗಕ್ಕೆ, 8 ಕೋಟಿ ಸ್ಮಾರಕಕ್ಕೆ ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲ ಮಾಡಿ 5-6 ವರ್ಷಗಳ ಕಾಲ ಯಡಿಯೂರಪ್ಪನವರು 4-5 ಸರಿ ಬಂದು ಪೂಜೆ ಮಾಡ್ತಾರೆ. ಅವ್ರ ಮಂತ್ರಿಮಂಡಲದವ್ರು ಬರ್ತಾರೆ, ಗವರ್ನರ್ ಬರ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ. ಎಲ್ಲ ನಡೀತಾನೆ ಇರುತ್ತೆ. ಹಾಗೆ ಇದು ಕೇಸ್ ಇದೆ, ಅದು ಇದೆ, ಇನ್ನೇ ಅಂತೇಳಿ ನಡ್ಕೊಂಡು ಹೋಗ್ತಾ ಇರುತ್ತೆ. ತದನಂತರದಲ್ಲಿ ಇಲ್ಲಿ ಪೂಜೆ ಮಾಡಲಿಕ್ಕೆ ಇಲ್ಲ ಆಗಲ್ಲ ಅಂತ ಮೈಸೂರಿಗೆ ಹೋಗ್ತೀವಿ ಅಂತ ಇದು ಮಾಡ್ತಾರೆ ಇವರು. ಇಲ್ಲಿ ನಮಗೆ ಸರಿ ಹೋಗೋದಿಲ್ಲ, ಜಾಗ ಕೊಡ್ತಾ ಇಲ್ಲ. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಕೇಸ್ ನಡೀತಾ ಇದೆ ಅಂತ ಹೇಳ್ತಾರೆ. ಆಗೇನಾಗುತ್ತೆ, ಪಕ್ಕದಲ್ಲಿ ಜಾಗ ಕೊಡ್ತಾರೆ. ಪಕ್ಕದಲ್ಲಿ ಫಾರೆಸ್ಟ್ ಜಾಗ ಅಂತ ಸಿದ್ದರಾಮಯ್ಯನವರು ಸ್ವತಃ ಬಂದು ಪೂಜೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಪೂಜೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಇದು ಫಾರೆಸ್ಟ್ ಜಾಗ, ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಜಾಗ ಅಂತ ಅಲ್ಲಿ ಒಂದು ಯಾವುದೋ ಇದು ಬರುತ್ತೆ. ಅಂಥ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲ್ಲ ಅಂದರೆ ಇದು ಎಂಥ ಸರ್ಕಾರ ಇರಬೇಕು? ಮಾಹಿತಿ ಇರಲಿಲ್ವಲ್ಲ ಆ ಜಾಗದಲ್ಲಿ ಇದೆ ಅಂತ ಅಲ್ಲೂ ಅವಮಾನ ಮಾಡ್ತಾರೆ. ಯಾಕೆ ಈ ಥರ ಅವಮಾನ ಮಾಡ್ತಾರೆ? ಮೊದಲು ಅವಮಾನ ಮಾಡಿ ಸಾಕು, ಇವಾಗ ಯಾಕೆ ಮಾಡ್ತಾಯಿದ್ದಾರೆ? ಅವ್ರು ಇಲ್ಲದೆ ಹೋದಾಗ ಕೂಡ ಅವಮಾನ ಮಾಡಬೇಕಾ? ಇನ್ನು ಸರ್ಕಾರಕ್ಕೆ ಏನಷ್ಟು ಗೊತ್ತಾಗೋದಿಲ್ವಾ? ಕಳಕಳಿ ಮನವಿ ಮಾಡ್ಕೊಂಡು ಎಷ್ಟು ಸರಿ ಮಾಡ್ಕೊಂಡಿದ್ವಿ. ಯಾವ ಮುಖ್ಯಮಂತ್ರಿಗಳನ್ನು ಬಿಟ್ಟಿಲ್ಲ, ನಾವು ಹೋಗಿದ್ದೀವಿ. ಆದರೂ ನಮಗೆ ಬೇಜಾರಿಲ್ಲ. ಆ ಜಾಗದಲ್ಲಿ ಆಗಬೇಕು, ಅಲ್ಲಿವರೆಗೂ ಹೋರಾಡ್ತೀವಿ. ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಹೋರಾಡ್ತೀವಿ. ಇವಾಗ ಕಾನೂನು ಮುಖಾಂತರ ಹೋರಾಟ ಮಾಡಿದ್ವಿ, ಇಷ್ಟು ಹಾಗೆ ಮಾಡ್ತಾಯಿದ್ವಿ. ಇನ್ನು ಕಾನೂನು ಮುಖಾಂತರವಾಗಿ ನಿರಂತರವಾದ ಒಂದು ಹೋರಾಟವನ್ನು ತೊಡಗಿದ್ದೀವಿ ಇವತ್ತು. ಅಂದರೆ ಇವತ್ತು ಸುದೀಪ್ ಅವ್ರದ್ದು ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅಂದರೆ ಅರ್ಧ ಎಕರೆ ಜಾಗದಲ್ಲಿ ನಾನೇ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅನ್ನುವಂಥ ವಿಚಾರವಾಗಿ. ಬಟ್ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ? ಸುದೀಪ್ ಸರ್ ಮಾಡಿದ್ದು ಭಾಳ ಸಂತೋಷ, ನನಗೆ ಭಾಳ ಸಂತೋಷ. ಅವರು ಅಲ್ಲಿ ಮಾಡಲಿ. ಇಲ್ಲ, ಇದು ನಮಗೆ ಇಲ್ಲೂ ಕೈ ಜೋಡಿಸಿದ್ರು, ಇಲ್ಲೂ ಸಂತೋಷನೇ ನಮಗೆ. ಅವ್ರು ಮಾಡ್ತಾರೆ ಕೇಳಿದೆ ನಾನು, ಭಾಳ ಸಂತೋಷ ಆಯಿತು ನನಗೆ. ಇವತ್ತು ಮಾಧ್ಯಮದ ಮುಖಾಂತರ ನಾನು ಏನು ಕೇಳಿದೆ, ಇಲ್ಲಿ ಮಾಡ್ತಾಯಿದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಮಾಡಲಿ, ಸಂತೋಷ ನನಗೆ. ಆದರೆ ಆ ಜಾಗದಲ್ಲಾದರೆ ನನಗೆ ಇನ್ನೂ ಸಂತೋಷ. ನಮ್ಮ ಕರ್ನಾಟಕದ 6.5 ಕೋಟಿ ಕನ್ನಡಿಗರಿಗೆ ಅದೇ ಒಂದು ಸಂತೋಷವಾದಂಥ ಜಾಗ, ಅದೊಂದು ಶಕ್ತಿ ಸ್ಥಳ. ಆ ಶಕ್ತಿ ಸ್ಥಳದಲ್ಲಿ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಪ್ರತಿಯೊಬ್ಬರು ಕೇಳುವಂತಿರೋದು ಏನಂದರೆ, ವಿಷ್ಣುವರ್ಧನ್ ಅವ್ರಿಗೆ ಸ್ವತಃ ಸಹೋದರರು ಇದ್ದಿದ್ದರು, ಬಟ್ ಇದ್ದಿದ್ದರೂ ಕೂಡ ನೀವು ಒಂದು ಅಗ್ನಿಸ್ಪರ್ಶ ಕೊಟ್ಟಿರೋದು ಯಾಕೆ, ಏನು ಆ ಸಿಚುವೇಷನ್ನಲ್ಲಿ ಅನ್ನುವಂಥ ವಿಚಾರ ತುಂಬ ಗೊಂದಲ ಇದೆ. ಯಾಕೆ ಆ ಸಿಚುವೇಷನ್ನಲ್ಲಿ ಏನಾಯಿತು, ಯಾಕೆ ನೀವೇ ಅಗ್ನಿಸ್ಪರ್ಶ ಕೊಟ್ಟಿರುವಂಥ? ಅಲ್ಲಿ ಅವರು ರವಿಕುಮಾರ್ ಅಂತ ಅವ್ರ ಅಣ್ಣನಿಗೆ ಆರೋಗ್ಯ ಸರಿ ಇರಲಿಲ್ಲ. ಅವರು ಮಾಡುವಂಥ ಸ್ಥಿತಿನಲ್ಲಿ ಅವ್ರು ಇರಲಿಲ್ಲ. ಅವರೇ ಮಾಡಬೇಕಾಗ್ತಾ ಆ್ಯಕ್ಚುಲಿ. ಅವರೇನು ಮಾಡಿ ಅವ್ರು ಇದ್ದಿದ್ದರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಈ ಪರಿಸ್ಥಿತಿ ಅವ್ರು ಸ್ಮಾರಕದ ವಿಷಯನೇ ಬರ್ತಾ ಇರಲಿಲ್ಲ. ಅವ್ರು ನಿಂತ್ಕೊಂಡಿರೋರು, ಅವ್ರ ಮನೆಯಿಂದ ಅವರೇ ನಿಂತ್ಕೊಂಡಿರೋರು, ಸ್ವತಃ ಅಲ್ಲಾಗಿರೋದು. ನಾವು ಅವ್ರ ಜೊತೆಗೆ ಅಭಿಮಾನಿಗಳು ಸಪೋರ್ಟ್ ಮಾಡಿರೋ ಅಲ್ಲೇ ಸ್ಮಾರಕ ಆಗಿರೋದು. ಇದಕ್ಕೆ ಈ ಕಾರಣಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಅವ್ರಿಗೊಂದು ಆರೋಗ್ಯದ ಸಮಸ್ಯೆ ಇದ್ದು ತುಂಬಾ ಇದಾಗಿದ್ದರು, ಆಗ ಮಾಡಲಿಕ್ಕಾಗಿಲ್ಲ ಅವರು. ಹಾಗಾಗಿ ನನಗೆ ಒಂದು ಅವಕಾಶವನ್ನು ಅವ್ರ ಅಣ್ಣನವರೇ ಮಾಡಿಕೊಟ್ರು. ಅವ್ರ ಅಣ್ಣನವರೇ ಸ್ವತಃ ಮಾಡಿಕೊಟ್ರು ನನಗೆ. ಆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ತೀನಿ.
ಅಂದರೆ ಇವಾಗಿನ ಸಿಚುವೇಷನಲ್ಲಿ ಹೇಗಿದೆ, ನೀವು ಅವ್ರ ಕುಟುಂಬದ ಜೊತೆ ಮಾತಾಡುವಂಥದ್ದು, ಅವರು ನಿಮ್ಮ ಜೊತೆ ಮಾತಾಡುವಂಥದ್ದು, ಈ ಥರದ್ದು ಏನಾದರೂ ನಡೀತಿದೆ? ಅಂದರೆ ಭಾರತಿ ಮೇಡಮ್ ಆಗಿರ್ಬೋದು, ಅನಿರುದ್ಧ ಆಗಿರ್ಬೋದು, ಈ ಥರದ ಅವ್ರ ಮನೆಗೆ ಹೋಗಿ ಬರ್ತಿರುವಂಥದ್ದು, ಈ ಥರದ್ದು ಏನಾದರೂ ಆಗ್ತಾ ಇದೆಯಾ ಏನು ಅಂತ ನೀವು? ನಾನಿಲ್ಲ, ನಾನು ಯಾವತ್ತು ಬಿಟ್ಟು ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದೇ ವಿಧವಂಥ ಕಾಂಟ್ಯಾಕ್ಟ್ ಇಲ್ಲ, ನನಗೆ ನಾನು ಮಾತಾಡಿಲ್ಲ. ಯಾಕೆ? ನನಗಿಲ್ಲ, ನಾನು ಇಲ್ಲಿ ಹೋರಾಡ್ತಾ ಇದ್ದೀನಲ್ಲ, ನಾನು ಇಲ್ಲಿ ಆಗಬೇಕು ಅಂತ ಹೋರಾಡ್ತಾ ಇದ್ದೀನಿ, ಅವರಲ್ಲಿ ಇದು ಮಾಡ್ಬೇಕಂತ ನಾನು ಅವರಿಗೆ ಬೇಜಾರಿರ್ಬೋದು, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನನಗಾಗಬೇಕಿಲ್ಲಿ, ನಾನು ಅಭಿಮಾನಿಗಳ ಜೊತೆ ನಿಂತ್ಕೊಂಡಿದ್ದೀನಿ, ಇಲ್ಲಿ ಆಗಬೇಕು ಅಂತ ಹೇಳಿ ಈ ಜಾಗ ಬಿಟ್ಟು ಹೋಗ್ಲಿಕ್ಕೆ ನಾವು ತಯಾರಾಗಿಲ್ಲ. ಅವ್ರಿಗೆ ಅದ್ಮೇಲೆ ನನ್ನ ಮೇಲೆ ಬೇಜಾರಾಗಿರ್ಬೋದು. ಅಭಿಮಾನಿಗಳ ನಡುವೆ ಅವ್ರ ನಡುವೆ ಏನಾದರೂ ಈ ಥರದ್ದು ಏನಾದರೂ ಆಗ್ತಿದೆಯಾ? ಲಾಸ್ಟ್ ಟೈಮ್ ಆಯ್ತಲ್ಲ, ಅಭಿಮಾನಿಗಳು ಇವ್ರಿಗೂ ಆಯ್ತಲ್ಲ, ಅಭಿಮಾನಿಗಳು ಇಲ್ಲಿ ಮಾಡ್ಕೊಳ್ಳಿ ನಾವು ಮೈಸೂರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಯಾಕೆ ಹೇಳಬೇಕಾಗಿತ್ತು? ಇದೆಲ್ಲ ಗೊಂದಲಗಳು ಮಾಡಿದ್ದು ಯಾರು? ಗೊಂದಲಗಳೇ ಬೇಕಾಗಿಲ್ಲ. ನಾವು ಅಭಿಮಾನಿಗಳ ಜೊತೆಗೆ ಇರ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ, ನೀವು ಬನ್ನಿ, ನಾವು ಹೋರಾಟ ಮಾಡೋಣ, ನಾನು ನಿಂತ್ಕೊಂಡು ಮುಂದೆ ಇದು ಮಾಡ್ತೀನಿ. ಅಲ್ಲೊಂದು ಅರ್ಧ ಗಂಟೆ ಕೂತ್ಕೊಂಡಿರೋದು ಅವತ್ತಿನ ಆ ಜಾಗದಲ್ಲಿ ಕೂತ್ಕೊಂಡು ಬಿಟ್ಟಿದ್ರೆ ಸರ್ಕಾರನೇ ಬಂದಿರೋದು ಅಲ್ಲಿಗೆ. ಅನಿರುದ್ಧ ಅವ್ರು ಹೇಳ್ತಾರೆ, ಇಲ್ಲಿನ ಅಸ್ಥಿಯನ್ನು ತೊಗೊಂಡೋಗಿ ನಾವು ಮೈಸೂರಲ್ಲಿ ಹಾಕಿದ್ದೀವಿ, ಅದು ಕೂಡ ಅಂತಾರೆ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತ? ಅಲ್ಲಿ ಇಲ್ಲಿನ ಅಸ್ಥಿ ತೊಗೊಂಡು ಅಲ್ಲಿ ಹಾಕಿದ್ದೀವಿ, ಅದು ಕೂಡ ಇಷ್ಟೇ ಪವಿತ್ರವಾದ ಜಾಗ ಅಂತಲೂ ಕೂಡ ಅನಿರುದ್ಧ ಅವರು ಹೇಳ್ತಾರೆ, ಹೇಳಿದರು. ಪವಿತ್ರವಾಗಿದ್ದರೆ ನನಗೆ ಸಂತೋಷ. ಈ ಪವಿತ್ರದಿಂದ ಯಾವ ಪವಿತ್ರನೂ ಇಲ್ಲ ನಮಗೆ, ಇದೇ ದೊಡ್ಡ ಪವಿತ್ರ ನಮಗೆ. ಈ ಜಾಗನೇ ಪವಿತ್ರವಾದ್ದು. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಈ ಜಾಗ ಪವಿತ್ರವಾದ ಜಾಗದಂಥ ಶ್ರೇಷ್ಠವಾದಂಥ ಜಾಗ, ಶಕ್ತಿ ಇರುವಂಥ ಜಾಗ, ಶಕ್ತಿ ಸ್ಥಳ ಇದು. ಇದನ್ನು ನಾವು ಇಲ್ಲಿ ಬಿಟ್ಬಿಟ್ಟು ನಾವು ಇವಾಗ ತಿರುಪತಿಗೆ ಹೋಗೋದ್ಬಿಟ್ಟು ಇಲ್ಲೇ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ ಎಲ್ಲ ಸುತ್ಕೊಂಡು ಬರ್ಬೋದಲ್ಲ. ತಿರುಪತಿಗೆ ಯಾಕೆ ಹೋಗಬೇಕು? ಅಲ್ಲೊಂದು ಶಕ್ತಿ ಸ್ಥಳದ ಶಕ್ತಿ ಇದೆ ಅಂತ ಹೋಗ್ಬೇಕು. ಶಿರಡಿಗೆ ಯಾಕೆ ಹೋಗ್ತಾರೆ? ಇಲ್ಲಿ ಸಾಯಿಬಾಬಾಗಳ ದೇವಸ್ಥಾನ ಬೇಕಾದಷ್ಟಿದೆ. ಶಿರಡಿಗೆ ಯಾಕೆ ಹೋಗ್ತಾರೆ? ಸಾಯಿಬಾಬಾ ನಿಜವಾಗಿರ್ತಕ್ಕಂಥ ಜಾಗ ಶಿರಡಿ, ಅದಕ್ಕೋಸ್ಕರ ಹೋಗ್ತಾರೆ. ವಿಷ್ಣುದೇವರು ನಿಜವಾಗಿ ಇರ್ತಕ್ಕಂಥ ಜಾಗ ಆ ಸ್ಥಳ, ಅದೊಂದು ಶಕ್ತಿ ಸ್ಥಳ, ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಿರ್ತಕ್ಕಂಥ ಸ್ಥಳ. ಅದಕ್ಕೋಸ್ಕರ ನಮ್ಗೆ ಬೇಕೇ ಬೇಕು ಆ ಜಾಗದಲ್ಲಿ. ಆ ಜಾಗದಲ್ಲಿ ಒಂದು ಶಕ್ತಿ ಇದೆ, ಆ ಜಾಗದಲ್ಲಿ ಒಂದು ಶಕ್ತಿಯನ್ನು ಉತ್ಪತ್ತಿಯನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಇವಾಗ ಏನು ನಿಮ್ಮ ಕೊನೆಯದಾಗಿ ನಿಲುವು? ಅದೇ ಜಾಗದಲ್ಲಿ ಬೇಕಂತ ನೀವು ಒಂದಿಷ್ಟು ಜನ ಹೋರಾಡ್ತಿದ್ದೀರಾ, ಬಟ್ ಇನ್ನೊಂದಿಷ್ಟು ಜನ ಅಭಿಮಾನಿಗಳು ಬೇಡ ನಮಗೆ ಯಾವ ಜಾಗ ಆದರೂ ಪರವಾಗಿಲ್ಲ ಅನ್ನುವಂಥದ್ದು ವರ್ಗಿದೆ. ಬಟ್ ಈ ವರ್ಗಗಳ ನಡುವೆ ಕೂಡ ಗೊಂದಲ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಟ್ ಇವ್ರ ನಡುವೆನೇ ಒಂದು ಕಿತ್ತಾಟಗಳು ನಡೀತಾ ಇದೆ, ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಬೇಡ ಅನ್ನೋರು ಹೋಗ್ಬಿಡ್ಲಿ, ಬೇಡ ನಮಗೇನು ಅಭ್ಯಂತರ ಇಲ್ಲ. ಯಾರಿಗಿಲ್ಲ ಬೇಡವೋ ಅವ್ರು ಬರೋದು ಬೇಡ, ಅವ್ರು ನಾವೇನು ಬನ್ನಿ ಬನ್ನಿ ಅಂತ ನಾವು ಕರೆಯೋಕ್ಕೆ ಹೋಗೋದಿಲ್ಲ. ಯಾರಿಗೆ ಬೇಕೋ, ಈ ಜಾಗ ಯಾರಿಗೆ ಬೇಕೋ ಅವ್ರು ಬರಲಿ ಅಷ್ಟೇ. ಕೊನೆಯದಾಗಿ ಏನಾದರೂ ಕಾರ್ತಿಕ್ ಅವರಿಗೆ ನೀವು ಹೇಳೋದಾದರೆ? ಕಾರ್ತಿಕ್ಗೂ ಇವತ್ತು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು, ಬನ್ನಿ ಮಾತಾಡೋಣ, ನಿಮ್ಗೆ ಏನು ಬೇಕೋ ನಾವು ಕೊಡ್ತೀವಿ, ಸಮಾಧಾನಕರವಾಗಿ ನಾವು ಮಾತಾಡೋಣ. ಆ ಜಾಗವು ನಮ್ಗೆ 10 ಎಕರೆ ಕೊಡಬೇಡಿ, ನಮಗೆ 10 ಗುಂಟೆ ಕೊಡಿ ಸಾಕು. 2 ಎಕರೆ ಕೊಡಬೇಡಿ, 10 ಗುಂಟೆ ಕೊಡಿ ಸಾಕು. ನಮಗೆ ನೀವೇನು ಬರ್ಕೊಟ್ಟಿದ್ದೀರೋ ಅದನ್ನು ನಾವು ಮಾಡಿಕೊಡಿ ಸ್ವಾಮಿ, ನಮಗೆ ಸಾಕು. ನಿಮ್ಗೆ ನಾವು ನಿಮ್ಗೇನು ತೊಂದರೆ ಕೊಡೋದಿಲ್ಲ, ನಾವೇನು ದೌರ್ಜನ್ಯ ಮಾಡೋದಿಲ್ಲ. ಲಾಸ್ಟ್ ಟೈಮು ಡಿಸೆಂಬರಿಂದ ನಮಗೆ ಇದಕ್ಕೆ ಕೇಸ್ ಹಾಕಿದ್ರು ನನ್ನ ಮೇಲೆ FIR ಹಾಕಿ 4 FIR ಇದೆ ನನ್ನ ಮೇಲೆ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನಲ್ಲಿ ಪೂಜೆ ಮಾಡಿದ್ದೆ ದೊಡ್ಡ ತಪ್ಪಾಗೋಯ್ತಾ? ನನ್ನ ತಂದೆ ಸಮಾನದ ಪೂಜೆ ಮಾಡೋದು ನನ್ನ ತಪ್ಪ? ಅದಕ್ಕೆ ನನ್ನ ಮೇಲೆ ಕೇಸ್ ಹಾಕ್ತಾರಾ? ನಮ್ಮ ಸಂಘಟನೆಗಳ ಮೇಲೆ ಕೇಸ್ ಹಾಕ್ತಾರಾ? ನಮ್ಮ ಸಂಘಟನೆಗಳ ಮೇಲೆ ದೌರ್ಜನ್ಯ ಮಾಡ್ತಾರಾ? ನಾವು ಏನು ಮಾಡಿದ್ರಿ? ನಾವು ಪೂಜೆ ಮಾಡೋದಕ್ಕೋಸ್ಕರ ಮಾಡ್ತೀವಿ ಸ್ವಾಮಿ. ನಾವು ಕರ್ನಾಟಕದ ಒಬ್ಬ ಮೇರು ನಟನಿಗೆ ಒಂದು ಸ್ಮಾರಕವಾಗಬೇಕು, ಅಲ್ಲಿ ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡೋಕ್ಕೆ ಅವಕಾಶ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾಕೆ ಮಾಡ್ತೀರಾ? ನಾವು ಕಳಕಳಿ ಮನೆಯನ್ನು ಹತ್ಕೊಂಡ್ವಿ, ಎಲ್ಲ ಕರೆದು ಕಾಲ ಮಾಡಿ ಕೇಳ್ಕೊಂಡು ಈ ಪರಿಸ್ಥಿತಿ ಬೇಕಾ ನಮಗೆ? ಆದರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ರಾಜಗೌಡರು ನಿಂತ್ಕೊಂಡಿದ್ದಾರೆ, ಮಾಡೇ ಮಾಡ್ತೀವಿ ನಾವು. ಇವತ್ತು ಭಾಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಕೆಲವರಿಗೆ ಗೊತ್ತಿಲ್ಲ, ದಾಖಲಾತಿಗಳಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ದಾಖಲಾತಿಗಳು, ಸಂಪೂರ್ಣವಾದ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಇವತ್ತು. ಆ ದಾಖಲಾತಿಗಳು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ರೆಡಿಯಾಗಿದ್ದೀವಿ. ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಯಾರು ಏನೇ ಮಾಡಿದ್ರೂ ಪರವಾಗಿಲ್ಲ. ನಿಮಗೆ ಇಷ್ಟ ಇದೆಯಾ? ಇಷ್ಟ ಇದ್ದವ್ರು ಬರ್ಬೋದು, ಇಷ್ಟ ಇಲ್ವಾ ಬೇಡ. ಆ ಸ್ಥಳ ಬೇಕು ಅನ್ನೋರು ಬನ್ನಿ, ನಮ್ಮ ಜೊತೆಗೆ ಬನ್ನಿ, ನಮ್ಮ ಜೊತೆಗೆ ನಿಂತ್ಕೊಂಡು ನೀವು ಹೋರಾಡಿ, ಒಪ್ಕೋತೀವಿ ನಾವು. ಕೆ ಮಂಜೂರು ಹೇಳ್ತಾ ಇದ್ದಾರೆ, ಕಾರ್ತಿಕ್ ಅವರಿಗೆ ಹಣದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಬಟ್ ಇದೆಲ್ಲ ನೋಡ್ತಾ ಇದ್ದರೆ ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ಹೊಡೆದಾಕಿರೋ ಅನ್ನೋ ವಿಚಾರ ಒಂದು ಪ್ರಶ್ನೆ ಕಾಡುತ್ತೆ. ಬಟ್ ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ಹಣದ ಅವಶ್ಯಕತೆ ಇದ್ದೇ ತಾನೆ. ಯಾಕಂದರೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಮಾಲ್ ಆಗುತ್ತಂತೆ, ಕಾಂಪ್ಲೆಕ್ಸ್ ಆಗುತ್ತಂತೆ, ಅಪಾರ್ಟ್ಮೆಂಟ್ ಆಗುತ್ತಂತೆ, ಈ ಥರದ್ದೆಲ್ಲ ಒಂದು ವಿಷಯಗಳು ಓಡಾಡ್ತಾ ಇದೆ. ಬಟ್ ಈ ವಿಚಾರವಾಗಿ ನನಗೂ ಮೊನ್ನೆ ಎಲ್ಲ ಬಂತು. ಯಾವುದೊಂದು ರಾಜಕೀಯ ವ್ಯಕ್ತಿಗಳ ಕೈವಾಡ, ಅದೇ ಬಿಲ್ಡರ್ಸ್ ಕೈವಾಡ ಇದೆ, ಅದರಿಂದನೇ ಇದಾಗ್ತಾರೆ ಅಂತ ಬಂತು. ಇವರೇನು ಮೊನ್ನೆ ಮಾತಾಡಿದ ಪ್ರಕಾರ ಆ ಥರ ಇಲ್ಲ ಅಂತ ಹೇಳಿದರು. ಅದು ಸಂತೋಷ. ಇಲ್ಲ ಅಂದರೆ
ಯಾವುದೇ ಇದ್ರೂ ಕೂಡ ಅಲ್ಲಿ ಒಂದು ಈ ಮಾಲ್ನೇ ಕಟ್ಬೋದು. ಮಾಲ್ ಕಟ್ಟಿದ್ರೂ ಒಂದು ಹಾಕಲಿ, ವಿಷ್ಣುವರ್ಧನ್ ಮಾಲ್ ಅಂತ ಹಾಕ್ಕೊಳ್ಳಿ, ಅವರಿಗೆ ಒಳ್ಳೆಯ ಹೆಸರು ಸಿಗುತ್ತಲ್ವಾ. ನಮಗೊಂದು ಸ್ವಲ್ಪ ಜಾಗ ಕೊಡಿ, ಅಲ್ಲೇ ಒಂದು ಇದು ಮಾಡ್ತೀವಿ, ಚಿಕ್ಕದೊಂದು ಗುಡಿ ಕಟ್ಬಿಟ್ಟು ಅಲ್ಲಿ ಮಾಡ್ಕೋತೀವಿ, ನೀವು ಮಾಲ್ ಕಟ್ಕೊಳ್ಳಿ, ಯಾರು ಬೇಡ ಅಂದರು. ಇವರಿಗೆ ಹೆಸರು ಬರೋದು, ನಮಗಲ್ಲ. ಆ ಮಾಲ್ನವ್ರಿಗೆ ಹೆಸರು ಬರುತ್ತೆ, ಇವರು ಇದು ಕೆಲಸ ಮಾಡಿದಾರಲ್ಲ ಅಂತ. ಮಾಲ್ನವ್ರು ಮಾಡಲಿ, ಇಲ್ಲಿ ಅಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಒಂದು 10 ಗುಂಟೆ ಜಾಗ ಏನಿದೆ ಆ ಜಾಗದಲ್ಲಿ ಮಾಡಲಿ, ಮಿಕ್ಕಿದ ಮಾಲ್ ಕಟ್ಕೊಳ್ಳಿ. ಇವರು ನಾವು ಬೇಡ ಅಂತ ಹೇಳೋದಿಲ್ಲ. ಅಷ್ಟು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಏನು ತೊಂದರೆ ಆಗುತ್ತೆ? ಸ್ಮಾರಕ ಇದ್ರೆ ಇನ್ನೂ ಒಳ್ಳೇದಲ್ವ ಅವರಿಗೆ, ಮಾಲ್ನವ್ರಿಗೆ ಒಳ್ಳೇದಲ್ವಾ? ಅದು ಮಾಡ್ಬೋದಲ್ಲ ಮಾಲ್ನವರು. ಅವ್ರು ಯಾಕೆ ಚಿಂತೆ ಮಾಡ್ತಾಯಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ಇದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.